ಪತ್ನಿಯ ತಂಗಿಯ ಮೇಲೆ ಕಣ್ಣು ಹಾಕಿದವನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿರುವಂತ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ವಿನಾಯಕ್ ಎಂಬ ಆತನನ್ನ ಅಪಹರಿಸಿ ಶೆಡ್ಡಿಗೆ ಕರೆದೊಯ್ದು ಥಳಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಮಾದರಿಯಲ್ಲೇ ಹುಬ್ಬಳ್ಳಿಯಲ್ಲಿ ನಡೆದಿರುವಂತ ಘಟನೆ ಇದೆ. ಇಂದಿರಾನಗರದ ಶೆಡ್ನಲ್ಲಿ ಪೃಥ್ವಿ ಮತ್ತು ಆತನ ಗ್ಯಾಂಗು ಈ ರೀತಿ ಹಲ್ಲೆ ಮಾಡಿದೆ ವಿನಾಯಕ್ ಎನ್ನುವ ವ್ಯಕ್ತಿಯ ಮೇಲೆ. ಕಮರಿಪೇಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಯಾಳು ವಿನಾಯಕ್ ಭಂಡಾರಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಯಾಕೆ ಹಲ್ಲೆ ಮಾಡಿದ್ರು ಈ ರೀತಿ ಕಿಡ್ನಾಪ್ ಮಾಡಿ ಅಂತ ನೋಡ್ತಾ ಹೋದ್ರೆ, ಈತನಿಗೆ ಮದುವೆ ಆಗೋದಕ್ಕಿಂತ ಮೊದಲೊಂದು ಲವ್ ಇತ್ತು. ಆ ಲವ್ ಯಾವುದು ಅಂತಂದ್ರೆ ಈತನ ಈಗಿನ ಪತ್ನಿಯ ತಂಗಿ, ಆಕೆಯನ್ನ ಆತ ಪ್ರೀತಿ ಮಾಡ್ತಾ ಇದ್ದ. ಈಗ ಆತನ ಹಳೆ ಲವರು ಬೇರೊಬ್ಬನ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿದ್ದು ಆಕೆ ಸೇಡು ತೀರಿಸಿಕೊಂಡ ರೀತಿಯಲ್ಲಿ ಕಾಣ್ತಾ ಇದೆ. ಕಿಡ್ನಾಪ್ ಮಾಡಿಸಿ ಮನಸ್ಸೋ ಇಚ್ಛೆ ಹೊಡೆದಿದ್ದಾರೆ. ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ವಿನಾಯಕ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಘಟನೆ. ವಿನಾಯಕ್ ಭಂಡಾರಿ ಅನ್ನುವಂಥ ವ್ಯಕ್ತಿ, ಈತ ವಿವಾಹಿತ. ಈತನನ್ನು ಕಿಡ್ನಾಪ್ ಮಾಡಿ ಶೆಡ್ಡಲ್ಲಿ ಹಾಕಿ ಆತನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ರಾಜಗೋಪಾಲ್ ನಗರದ ನಿವಾಸಿ ವಿನಾಯಕ್. ಇನ್ನು ಯಾಕೆ ಹೊಡೆದ್ರು ಏನಕ್ಕೆ ಅಂತ ಹುಡುಕ್ತಾ ಹೋದರೆ ಹಳೇ ಒಂದು ಪ್ರೇಮ ಕತೆ ಓಪನ್ ಆಗುತ್ತೆ. ತನ್ನ ಪತ್ನಿಯ ತಂಗಿಯನ್ನು ಈ ಹಿಂದೆ ಪ್ರೀತಿ ಮಾಡ್ತಿದ್ದಂತೆ ವಿನಾಯಕ್ ಭಂಡಾರಿ. 3 ವರ್ಷದ ಹಿಂದಿನ ಕತೆ. ಆ ನಂತರ ಅದು ಬ್ರೇಕಪ್ ಆಗಿದೆ. ನಂತರ ಈ ವಿನಾಯಕ್ ಈಗಿನ ಪತ್ನಿ ಏನಿದ್ದಾರೆ ಅವರು ಯಾರು ಅಂತಂದರೆ ಹಳೆ ಲವರ್ನ ಅಕ್ಕ. ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಭಾರಿ ಕಷ್ಟ ಇದೆ. ಒಟ್ಟು ಈ ಕೇಸು ಹಿಂಗಿದೆ, ಹಳೆ ಲವ್ ಕೇಸು. ಈಗ ಅದು ಹಳೆ ಲವ್ ಕೇಸ್ನಲ್ಲಿ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.